ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಪೊಟೊಟೊ ಫಿಂಗರ್ ಚಿಪ್ಸ್ ಅಥವಾ ಫ್ರೆಂಚ್ ಫ್ರೈ ಅಂತ ಹೇಳ್ತಾರೆ, ಅದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತಿದ್ದೀನಿ ನೋಡಿ. ಮೊದಲನೇದಾಗಿ ನಾನಿಲ್ಲಿ ಪೊಟೊಟೊನ ಸಿಪ್ಪೆ ತೆಗೆದುಬಿಟ್ಟು ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ಆಯಿಲ್ನ ಎಲ್ಲ ಕಡೆಗೂ ಈವನ್ನಾಗಿ ಅಪ್ಲೈ ಮಾಡಬೇಕು ನೋಡಿ. ಇದನ್ನು ಎಣ್ಣೆಲಿ ಫ್ರೈ ಮಾಡೋಂಗಿಲ್ಲ, ಅಂದರೆ ಡೀಪ್ ಫ್ರೈ ಮಾಡೋಂಗಿಲ್ಲ. ಸ್ವಲ್ಪ ಅಷ್ಟೇ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ. ಇವಾಗ ಪ್ರೆಸ್ಟೀಜ್ ಏರ್ ಫ್ರೈಯರ್ನಲ್ಲಿ ಹಾಗೆ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಆಯಿಲ್, ಅದು ಪ್ಲೇಟ್ ಇರುತ್ತೆ ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾನಿವಾಗ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಪೊಟೊಟೊದು ಅದನ್ನೆಲ್ಲ ಪ್ಲೇಟ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ಒಂದೊಂದಾಗಿ ಹಾಕೋಣ ಈವನಾಗಿ, ಯಾಕಂದರೆ ಎಲ್ಲ ಕಡೆನೂ ಕರೆಕ್ಟಾಗಿ ಬೇಯಬೇಕು. ಸೇಮ್ ಇದು ಎಣ್ಣೆಯಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತೀವಲ್ಲ ಅದೇ ಥರ ಬರುತ್ತೆ, ಬಟ್ ಎಣ್ಣೆಲಿ ನಾವು ಇದನ್ನು ಬೇಯಿಸೋದಿಲ್ಲ, ಅದೊಂದು ಪ್ಲಸ್ ಪಾಯಿಂಟು ಇದರಲ್ಲಿ ನೋಡಿ. ಇವಾಗ ನಾನು ಎಲ್ಲ ಪ್ಲೇಟ್ ಮೇಲೆ ಈವನಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಇದು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ, ಒಂದು 15 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ನೋಡಿ. ಇವಾಗ ಇದನ್ನು ಸೆಟ್ ಮಾಡಿಬಿಟ್ಟು ಇಡಬೇಕು. ಇದರಲ್ಲೇ ಏನಂತಂದರೆ ಇದರ ಆಪ್ರೇಟ್ ಬಂದ್ಬಿಟ್ಟು ತುಂಬ ಈಸಿ. ಇವಾಗ ನೋಡಿ ಸ್ವಿಚ್ ಆನ್ ಮಾಡಿದ್ದೀನಿ ನಾನು. ಸ್ವಿಚ್ ಆನ್ ಮಾಡಿಬಿಟ್ಟು ನಿಮಗೆ ರೌಂಡು ಶೇಪಲ್ಲಿ ಬ್ಲಿಂಕ್ ಆಯ್ತಿದೆಯಲ್ಲ ಅದನ್ನು ಟಚ್ ಮಾಡಿದರೆ ಸಾಕು ನೋಡಿ. ಈ ಥರ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಅದೇ ಫ್ರೆಂಚ್ ಫ್ರೈ, ಪೊಟೊಟೊದು ಮತ್ತು ಬನ್ ಮಾಡೋದು, ಬ್ರೆಡ್ ಮಾಡೋದು, ಸಮೋಸದು ಎಲ್ಲ ಇರುತ್ತೆ. ನಾವು ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಅಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಟೈಮರ್ ಪ್ರೆಸ್ ಮಾಡ್ತಿದ್ದೀನಿ. ಟೈಮರ್ ಬಂದ್ಬಿಟ್ಟು ನಾನಿಲ್ಲಿ 20 ಮಿನಿಟ್ಸ್ ಅದು 25 ಮಿನಿಟ್ಸಿಗೆ ಬಂತು. ನಾನು 15 ಮಿನಿಟ್ಸಿಗೆ ಸೆಟ್ ಮಾಡಿದೆ. ನೆಕ್ಸ್ಟ್ ಅದು ಎಷ್ಟು ಡಿಗ್ರಿನಲ್ಲಿ ಬೇಯಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದು 200 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇತ್ತು. ನಾನು ಅದನ್ನು 135ಗೋ ಏನೋ ಸೆಟ್ ಮಾಡ್ತೀನಿ, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಅದೆಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಇವಾಗ ನೋಡಿ 15 ಮಿನಿಟ್ಸಲ್ಲಿ ಅದು ಬೆಂದ್ಬಿಡುತ್ತೆ. 15 ಮಿನಿಟ್ಸ್ ಆಗಿದೆ. ನಿಜವಾಗ್ಲೂ ನೋಡ್ಲಿಕ್ಕೆ ಹಿಂಗೆ ಕಾಣಿಸ್ತಿದೆ ಅಷ್ಟೇ, ಟೇಸ್ಟ್ ಮಾತ್ರ ನಾವು ಫ್ರೆಂಚ್ ಫ್ರೈ ತಿಂತೀವಲ್ಲ ಫಿಂಗರ್ ಚಿಪ್ಸು ಪೊಟೊಟೊದು ಸೇಮ್ ಅದೇ ಥರ ಇರುತ್ತೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ ನಾವು ಇದನ್ನು ಎಣ್ಣೆಲಿ ಡಿಪ್ ಮಾಡಿ ಫ್ರೈ ಮಾಡೋದಿಲ್ಲ. ಇವಾಗ ಮತ್ತೆ ಮೇಲೆ ನಾನು ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಅಂದರೆ ಖಾರದ ಪುಡಿನ ಉದುರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಆಯಿಲು ಮತ್ತು ಸಾಲ್ಟನ್ನ ಮಿಕ್ಸ್ ಮಾಡಿಟ್ಟಿದ್ದೆ. ಇವಾಗ ಅರಿಶಿನ ಪೌಡ್ರು ಮತ್ತು ಸಾಲ್ಟು ಮತ್ತು ಚಿಲ್ಲಿ ಪೌಡ್ರು ಇವು ಮೂರೂ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಒಂದು 15 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ. ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಅವರೆಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಪೊಟೊಟೊ ಫಿಂಗರ್ ಚಿಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಇನ್ನು ಸ್ವಲ್ಪ ಕಡಿಮೆ ಬೇಯಿಸ್ಬೇಕಿತ್ತು ಅನ್ನಿಸ್ತು. ಅದು ಬಿಟ್ಟರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್.